ರಾಜಸ್ಥಾನಕ್ಕೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೀರಾವರಿ ಸಚಿವರ ಕಾನ್ಫರೆನ್ಸ್ ಇರುವಂತ ಕಾರಣಕ್ಕಾಗಿ ರಾಜಸ್ಥಾನದಲ್ಲಿ ನಡೀತಾ ಇದೆ. ಆ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಲಿಕ್ಕೆ ತೆರಳಿದ್ದಾರೆ. ಸಮಾವೇಶದಲ್ಲಿ ಆಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದೇ ವೇಳೆ ದೆಹಲಿ ಭೇಟಿ ನೀಡುವಂತ ಸಾಧ್ಯತೆಯನ್ನ ತಳ್ಳಿ ಹಾಕುವ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೂಲಗಳು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಖಂಡಿತವಾಗೂ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ರಾಜ್ಯದಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳು, ಅನೇಕ ರೀತಿಯ ಚರ್ಚೆಗಳು, ಅನೇಕ ರೀತಿಯ ವ್ಯಾಖ್ಯಾನಗಳು ನಡೀತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಕೆಲವಷ್ಟು ಚರ್ಚೆಗಳು ನಡೀತಾ ಇದ್ದರೆ, ಮತ್ತೊಂದು ಕಡೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಸ್ಥಾನವನ್ನೇ ಅಲುಗಾಡಿಸುವಂಥ ಪ್ರಯತ್ನ, ಅಂದರೆ KPCC ಅಧ್ಯಕ್ಷರ ಸ್ಥಾನ. ಸೊ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಶೇಷವಾಗಿ ಪರಿಗಣಿಸಿ ಮುಖ್ಯಮಂತ್ರಿ ಹುದ್ದೆ ಕೊಡೋಕ್ಕಾಗೋದಿಲ್ಲ ಸದ್ಯಕ್ಕೆ. DCM ಮತ್ತು KPCC ಅಧ್ಯಕ್ಷರ ಸ್ಥಾನವನ್ನು ಹಾಗೂ ನೀವು ಬಯಸಿದ ಕೆಲವು ಖಾತೆಗಳನ್ನು ಕೊಡ್ತೇವೆ ಅಂತ ಹೇಳಿ ಸಮಾಧಾನ ಮಾಡಿ DCMಗೆ ತೃಪ್ತಿ ಪಟ್ಟುಕೊಳ್ಳುವಂತೆ ಮಾಡಿದರು. ಸೊ ಡಿ ಕೆ ಶಿವಕುಮಾರ್ DCM ಹುದ್ದೆಗೆ ತೃಪ್ತಿ ಪಟ್ಕೊಂಡಿದ್ದಾರಾ ಅಂತ ಕೇಳಿದ್ರೆ ಖಂಡಿತವಾಗೂ ತೃಪ್ತಿ ಅನ್ನೋದಕ್ಕಿಂತ ಜಾಸ್ತಿ ಅತೃಪ್ತಿ ಆಗಾಗ್ಗೆ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಈ ವಿಚಾರದಲ್ಲಿ ಮುಖ್ಯಮಂತ್ರಿಯ ಅವಧಿಯ ಹಂಚಿಕೆ ವಿಚಾರದಲ್ಲೂ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಸೊ ಈ ವಿಚಾರದಲ್ಲಿ ಯಾವ ರೀತಿ ಸ್ಪಷ್ಟತೆಯನ್ನು ಪಡೆದುಕೊಳ್ಳಲಾಗುತ್ತೆ, ಹೇಗೆ ಅದನ್ನು ನಿಭಾಯಿಸಬೇಕಾಗುತ್ತೆ ಅನ್ನೋದನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ. ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯ ವೈಬ್ಸ್ ಆ ರೀತಿ ಕಾಣಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅಪ್ರೋಚ್ ಆಗಬಹುದು ಅಂತ ಹೇಳಿ. ಜೊತೆಗೆ ರಾಜ್ಯದಲ್ಲಿ ಕೆಲವಷ್ಟು ವಿದ್ಯಮಾನಗಳು ನಡೀತಾ ಇದೆ. BJPಗೆ ಟೀಕೆ ಮಾಡುವಂಥ ಕಾಂಗ್ರೆಸ್ನಲ್ಲಿಯೇ ಗುಂಪುಗಾರಿಕೆ ನಡೀತಾ ಇದೆ ಅಂತ ಹೇಳಿದರೆ BJPಯ ಗುಂಪುಗಾರಿಕೆ ಬಗ್ಗೆ ಮಾತನಾಡಲಿಕ್ಕೆ ಏನು ನೈತಿಕತೆ ಉಳಿಸ್ಕೊಂಡಂಗೆ ಆಗುತ್ತೆ. ಈ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಗಮನ ಸೆಳೆಯುವಂಥ ಪ್ರಯತ್ನದಲ್ಲಿದ್ದಾರೆ.